ಇವತ್ತು ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ 15ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸುದೀರ್ಘ 3 ಗಂಟೆ 15 ನಿಮಿಷಗಳ ಕಾಲ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಭರಪೂರ ಕೊಡುಗೆಯನ್ನು ಕೊಡಲಾಗಿದೆ. ಟ್ರಾಫಿಕ್ ಜಾಮ್ ಸಮಸ್ಯೆ ಪರಿಹಾರಕ್ಕೆ ಜಪಾನ್ ಟೆಕ್ನಾಲಜಿ ಸುರಂಗ ಮಾರ್ಗ ಪ್ರಯೋಗವನ್ನ ಮಾಡಲಾಗ್ತಾ ಇದೆ. ಐಟಿ-ಬಿಟಿ ಮನೆಗೆಲ್ಲಲು ಬಿಸಿನೆಸ್ ಕಾರಿಡಾರ್ಗೂ ಕೂಡ ಮುಂದಾಗ್ತಾ ಇದೆ. ಕಸ ಸಮಸ್ಯೆ ಮುಕ್ತಿಗೆ ಹೊರವಲಯದತ್ತ ನೋಟವನ್ನು ಕೂಡ ಇಲ್ಲಿ ಇಡಲಾಗ್ತಾ ಇದೆ. ಮೆಟ್ರೋ ಕಾಮಗಾರಿ ವೈಟ್ ಟಾಪಿಂಗೂ ಕೂಡ ಹಣವನ್ನ ಇಲ್ಲಿ ಮೀಸಲಾಗಿ ಇಡಲಾಗ್ತಿದೆ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರು, ಯಾವಾಗಲೂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ. ಹಾಗಾದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಯಾವೆಲ್ಲ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ, ಎಷ್ಟೆಲ್ಲ ಹಣವನ್ನ ಇದಕ್ಕಾಗಿ ವಿನಿಯೋಗಕ್ಕಾಗಿ ಮೀಸಲಿಡ್ತಾ ಇದ್ದಾರೆ, ಐಟಿ-ಬಿಟಿ ಮನಗೆಲ್ಲುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಈ ಬಜೆಟ್ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ಬಹಳ ಗಮನ ಸೆಳ್ತಾ ಇತ್ತು. ಬೆಂಗಳೂರಿನ ಕಾಡ್ತಾ ಇರತಕ್ಕಂತಹ 10 ಹಲವು ಸಮಸ್ಯೆಗಳು, ಇದೆಲ್ಲದಕ್ಕೂ ಕೂಡ ಯಾವ ರೂಪ ಸ್ವರೂಪವನ್ನ ಕೊಟ್ಟು ಅದೆಲ್ಲವನ್ನು ಕೂಡ ಶಮನ ಮಾಡಬಹುದು, ಅದಕ್ಕಾಗಿ ಯಾವೆಲ್ಲ ಪ್ರಯೋಗಗಳನ್ನ ಮಾಡ್ತಾರೆ ಈ ಬಜೆಟ್ನಲ್ಲಿ ಅಂತ ಬೆಂಗಳೂರಿಗರು ಎದುರು ನೋಡ್ತಾ ಇದ್ರು. ಅತಿ ಹೆಚ್ಚು ಟ್ಯಾಕ್ಸ್ ಸಂಗ್ರಹ ಆಗ್ತಕ್ಕಂತಹ ಈ ಒಂದು ನಗರದಲ್ಲಿ ಇದಕ್ಕಾಗಿ ಯಾವೆಲ್ಲ ಒಂದು ಆದ್ಯತೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಬೆಂಗಳೂರಿಗೆ ಸಿಕ್ಕಿದ್ದೇನು? ಮಧ್ಯರಾತ್ರಿ 1 ಗಂಟೆವರೆಗೆ ನೈಟ್ ಲೈಫ್ ವಿಸ್ತರಣೆ ಆಗ್ತಾ ಇದೆ. ಅದಕ್ಕಾಗಿ ಅನುಮತಿಯನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಜನ ಬೇಡಿಕೆ ಇಟ್ಟಿದ್ರು, 1 ಗಂಟೆಯವರೆಗೆ ನಮಗೆ ವ್ಯಾಪಾರ ವಹಿವಾಟಿಗೆ ಅವಕಾಶ ಮಾಡಿಕೊಡಿ ಅಂತ ಬಜೆಟ್ನಲ್ಲಿ ಅಸ್ತು ಅಂದಿದ್ದಾರೆ. 27,000 ಕೋಟಿ ವೆಚ್ಚದಲ್ಲಿ 73 ಕಿಲೋಮೀಟರ್ ಬೆಂಗಳೂರು ಬಿಸ್ನೆಟ್ ಕಾರಿಡಾರ್ ಅನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕಾಗಿ ಹಣವನ್ನ ವಿನಿಯೋಗ ಮಾಡಿದ್ದಾರೆ. ಹೆಬ್ಬಾಳ ಜಂಕ್ಷನ್ ಅಲ್ಲಿ ಪ್ರಾಯೋಗಿಕ ಸುರಂಗ ಮಾರ್ಗದ ಒಂದು ಆದ್ಯತೆಯನ್ನು ಕೂಡ ಕೊಡಲಾಗ್ತಾ ಇದೆ. 28 ಸಿಗ್ನಲ್ಗಳಲ್ಲಿ ಏರಿಯಾ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಅಳವಡಿಕೆ. ವಿಪರೀತವಾದಂತಹ ವಾಹನ ದಟ್ಟಣೆ ಇರುವಂತಹ ಈ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ವಿಪರೀತವಾಗಿದೆ. ಅದನ್ನ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇಲ್ಲಿ ಆದ್ಯತೆಯನ್ನ ಕೊಡಲಾಗಿದೆ. ಪರಿಷ್ಕೃತ ಜಾಹೀರಾತು ನೀತಿಯನ್ನು ಕೂಡ ಜಾರಿ ಮಾಡಲಾಗಿದೆ. ಜಾಹೀರಾತುಗಳು ಯಾವ ರೀತಿಯಲ್ಲಿ ಇರಬೇಕು ಮತ್ತು ಅದರ ಭಾಷೆಯ ಅಳವಡಿಕೆ ವಿಚಾರದಲ್ಲೂ ಕೂಡ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. 20 ಲಕ್ಷ ಆಸ್ತಿ ತೆರಿಗೆ ದಾಖಲೆಯನ್ನ ಡಿಜಿಟಲೀಕರಣ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ಮುಂದಾಗಲಾಗ್ತಾ ಇದೆ. ಸೊ ಅಂದ್ರೆ ಇಲ್ಲಿವರೆಗೂ ಅದನ್ನ ಡಿಜಿಟಲೈಸ್ ಮಾಡಿರಲಿಲ್ಲ, ಈಗ ಅದಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ. 250 ಮೀಟರ್ ಎತ್ತರದ ಸ್ಕೈಡೆಟ್ ಗೋಪುರವನ್ನು ಕೂಡ ನಿರ್ಮಾಣ ಮಾಡುವಂತಹ ಗುರಿ. ಬಿಬಿಎಂಪಿ, ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಬಿ ಮೆಟ್ರೋ ವ್ಯಾಪ್ತಿಯಲ್ಲಿ ಸೋಲಾರ್ ಪಾರ್ಕ್ಗೂ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆ ಕುರಿತಾಗಿ ಬಜೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ. ಬೆಂಗಳೂರು ಬಿಐಇಸಿಯಿಂದ ತುಮಕೂರಿಗೆ ಮೆಟ್ರೋ ಮಾರ್ಗವನ್ನ ವಿಸ್ತರಣೆ ಮಾಡಲಾಗ್ತಾ ಇದೆ. ಸೊ ಆಗ ಹೆಚ್ಚು ಬಸ್ ಮೇಲೆ ಡಿಪೆಂಡ್ ಆಗುವಂತಹವರು, ಅಪ್ ಅಂಡ್ ಡೌನ್ ಮಾಡುವಂತಹವರಿಗೆ ಸ್ವಲ್ಪ ಟೈಮ್ ಕೂಡ ಉಳಿಯುವಂತಹದ್ದು. ಬೆಂಗಳೂರು ಏರ್ಪೋರ್ಟ್ನಿಂದ ದೇವನಹಳ್ಳಿವರೆಗೆ ಮೆಟ್ರೋ ಲೈನ್ ಅನ್ನ ಈಗ ವಿಸ್ತರಣೆ ಮಾಡುವಂತಹ ಗುರಿ. ಬೆಂಗಳೂರಿನಲ್ಲಿ ಸರ್ವ ಋತು ರಸ್ತೆ ನಿರ್ಮಾಣಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. 110 ಹಳ್ಳಿಗಳಿಗೆ ಕುಡಿಯುವಂತಹ ನೀರಿನ ವ್ಯವಸ್ಥೆ. ಈಗ ಬರಗಾಲ, ನೀರಿನ ವ್ಯವಸ್ಥೆ ಹೇಗಾಗಬಹುದು ಅನ್ನುವಂತಹ ನಿರೀಕ್ಷೆ ಸಹಜವಾಗಿತ್ತು. ಸೊ 110 ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಮಧ್ಯರಾತ್ರಿ 1 ಗಂಟೆವರೆಗೆ ನೈಟ್ ಲೈಫ್ ವಿಸ್ತರಣೆ ಆಗ್ತಾ ಇದೆ. ಸೊ ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಕೂಡ ಮಾಡಲಾಗುತ್ತೆ. ಕೆಸಿ ಜನರಲ್ ಆಸ್ಪತ್ರೆಯ ಆವರಣದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಬಜೆಟ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮಧ್ಯರಾತ್ರಿ 1 ಗಂಟೆಯವರೆಗೆ ನೈಟ್ ಲೈಫ್ ವಿಸ್ತರಣೆ. 27,000 ಕೋಟಿ ವೆಚ್ಚದಲ್ಲಿ 73 ಕಿಲೋಮೀಟರ್ ಬೆಂಗಳೂರು ರಸ್ತೆಯನ್ನ ನಿರ್ಮಾಣ. ಹೆಬ್ಬಾಳ ಜಂಕ್ಷನ್ ಅಲ್ಲಿ ಪ್ರಾಯೋಗಿಕ ಸುರಂಗ ಮಾರ್ಗವನ್ನ ಮಾಡುವಂಥದ್ದು. 28 ಸಿಗ್ನಲ್ಗಳಲ್ಲಿ ಏರಿಯಾ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡುವಂಥದ್ದು. ಇದಿಷ್ಟು ಕೂಡ ಬೆಂಗಳೂರಿಗೆ ಕೊಟ್ಟಿರತಕ್ಕಂತಹ ಒಂದು ಬಜೆಟ್ನಲ್ಲಿ ಸಿಕ್ಕಿರ್ತಕ್ಕಂತಹ ಕೊಡುಗೆಗಳು. ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಬೆಂಗಳೂರಿಗೆ ಏನು ಕೊಟ್ಟಿಲ್ಲ, ಬ್ರ್ಯಾಂಡ್ ಬೆಂಗಳೂರಲ್ಲ, ಇದು ಬ್ಯಾಡ್ ಬೆಂಗಳೂರು ಅಂತ ಬಿಜೆಪಿಗರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೊ ಈ ಸಂಬಂಧಿತವಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಬೆಂಗಳೂರಿಗೆ ಇಷ್ಟು ಸಿಕ್ಕಿದ್ದು ಸಾಕಾ ಅನ್ನುವಂತಹ ಪ್ರಶ್ನೆಯ ವಿಪಕ್ಷಗಳದ್ದು, ಅಥವಾ ಬೆಂಗಳೂರಿಗೆ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದ? ದಿವ್ಯಾ, ಈಗ ವಿಪಕ್ಷಗಳು ಹೇಳ್ತಾ ಇರುವಂಥದ್ದು ಅದರಲ್ಲಿ ಒಂದಿಷ್ಟು ಯೋಜನೆಗಳು ಏನಿದೆ ಅದು ಬಜೆಟ್ನಲ್ಲಿ ಹೊಸದಾಗಿ ಘೋಷಣೆ ಮಾಡುವಂಥದ್ದು ಏನೂ ಇಲ್ಲ, ಅದನ್ನು ಈಗಾಗಲೇ ಹೇಳಿದ್ದಾರೆ. ಉದಾಹರಣೆಗೆ ಟನಲ್ ಮಾರ್ಗ ಇರ್ಬೋದು, ಜೊತೆಗೆ ಸ್ಕೈಡಕ್ ಇರ್ಬೋದು, ಇವೆಲ್ಲವೂ ಕೂಡ ಪ್ರಸ್ತಾವಿತ ಯೋಜನೆಗಳು. ಜೊತೆಗೆ ಕಾವೇರಿ 5ನೇ ಹಂತದ ಯೋಜನೆಗಳು, ಅವೆಲ್ಲವೂ ಆಲ್ರೆಡಿ ಇರುವಂತಹ ಯೋಜನೆಗಳು. ಹಾಗಾಗಿ ಬಜೆಟ್ನಲ್ಲಿ ಬೆಂಗಳೂರಿಗೆ ಅನ್ನುವಂತಹದ್ದಾಗಿ ಪ್ರತ್ಯೇಕವಾಗಿ ಯಾವುದು ಕೂಡ ಸ್ಪೆಷಲ್ ಆಗಿರುವಂತಹ ಯೋಜನೆಗಳನ್ನು ಕೊಟ್ಟಿಲ್ಲ ಅನ್ನುವಂಥದ್ದು. ಜೊತೆಗೆ ತೆರಿಗೆಯ ವಿಚಾರದಲ್ಲಿ ಕೇಂದ್ರ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೆಂಗಳೂರಿಗರು ಕೂಡ ಅತ್ಯಂತ ಹೆಚ್ಚಿನ ತೆರಿಗೆಯನ್ನು ಪಾವತಿ ಮಾಡಿರೋದ್ರಿಂದ ಇನ್ನಷ್ಟು ಹೆಚ್ಚಿನ ಬಜೆಟ್ನಲ್ಲಿ ಯೋಜನೆಗಳು ಬೇಕು ಅಂತ
ವಿಪಕ್ಷಗಳ ವಾಗ್ದಾಳಿ. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ನಾವು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಏನಿದೆ ಅದಕ್ಕೆ ಅನುಗುಣವಾಗಿ ಯೋಜನೆಗಳನ್ನು ನೀಡ್ತಾ ಬಂದಿದ್ದೀವಿ. ಎಸ್ಪೆಷಲಿ ಈಗ ಸ್ಕೈಡಕ್ ಆಗಿರ್ಬೋದು, ಬಿಸ್ನೆಸ್ ಕಾರಿಡಾರ್ ಅನ್ನುವಂತಹ ಯೋಜನೆ ಆಗಿರ್ಬೋದು, ಜೊತೆಗೆ ಬೆಂಗಳೂರಿನಿಂದ ತುಮಕೂರುವರೆಗೆ ಮೆಟ್ರೋ ವಿಸ್ತರಣೆಯ ಬಗ್ಗೆ ಕಾರ್ಯಸಾಧ್ಯತಾ ವರದಿಯ ಪರಿಶೀಲನೆ ಆಗಿರ್ಬೋದು, ಮೆಟ್ರೋ ಮಾರ್ಗ 44 ಕಿಲೋಮೀಟರ್ನಷ್ಟು ವಿಸ್ತರಣೆ ಆಗಿರ್ಬೋದು, ಜಲಮಂಡಳಿಯ ವಿಚಾರದಲ್ಲಿ ಒಂದಿಷ್ಟು ಕಾವೇರಿ 5ನೇ ಹಂತದ ಯೋಜನೆಗಳು ಅದು ಮೇ 24ಕ್ಕೆ ಪೂರ್ಣಗೊಳ್ಳುತ್ತೆ. ಸೊ ಹಾಗಾಗಿ ಹೆಚ್ಚುವರಿಯಾಗಿ ನೀರು ಕೂಡ ಬೆಂಗಳೂರಿಗೆ ಲಭ್ಯ ಆಗುತ್ತೆ. ಹೀಗಾಗಿ ಬೆಂಗಳೂರಿನ ವಿಚಾರದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನು ಇನ್ನಷ್ಟು ವೃದ್ಧಿ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೆಂಗಳೂರಿಗರ ವಿಚಾರದಲ್ಲಿ ಸ್ಕೈಡಕ್ ಆಗಿರ್ಬೋದು ಅಥವಾ ಟನಲ್ ವಿಚಾರ ಆಗಿರ್ಬೋದು, ಸ್ಪೆಸಿಫಿಕ್ ಆಗಿ ಇಷ್ಟೇ ಅದಕ್ಕೆ ಅನುದಾನ ಮೀಸಲಾಗಿರಿಸುತ್ತೆ ಅಂತ ಸರ್ಕಾರ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಈ ಯೋಜನೆಗಳು ಯಾವ ರೀತಿ ಜಾರಿ ಆಗುತ್ತೆ ಏನು ಅನ್ನುವಂಥದ್ದು. ಹೌದು, ಒಂದಿಷ್ಟು ಟ್ರಾಫಿಕ್ ಸುಧಾರಣೆಗೆ ಹೊಸ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರೂ ಕೂಡ ಈ ಹಿಂದೆ ಬಜೆಟ್ನಲ್ಲಿ ಕಳೆದ ವರ್ಷ ಘೋಷಣೆ ಮಾಡಿರುವಂತಹ ಯೋಜನೆಗಳು ಅನೇಕ ನೆನೆಗುದಿಗೆ ಬಿದ್ದಿದ್ದಾವೆ, ಇನ್ನೂ ಕೂಡ ಅದು ಜಾರಿ ಆಗಿಲ್ಲ. ಸೊ ಹಾಗಾಗಿ ಈ ವರ್ಷ ಏನಾಗುತ್ತೆ ಬಜೆಟ್ನ ಘೋಷಣೆಗಳು ಅನ್ನುವಂಥದ್ದು ನೋಡಬೇಕು ದಿವ್ಯಾ. ಸಹಜವಾಗಿ ಯೋಜನೆಗಳನ್ನ ಘೋಷಣೆ ಮಾಡ್ಬಿಡ್ಬಹುದು ಪವಿತ್ರ, ಆದರೆ ಅದಕ್ಕೆ ಹಣವನ್ನು ವಿನಿಯೋಗಿಸಿಲ್ಲ ಅಂತ ಅಂದ್ರೆ ಎಲ್ಲಿಂದ ಅದನ್ನ ಸರಿದೂಗಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಅಂದ್ರೆ ನಾವೇನೋ ಕೊಟ್ಟಿದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕಾಗಿ ಇದಿದೆಯಾ ಹೇಗೆ? ಹೌದು, ಯಾಕಂದ್ರೆ ಅಲ್ಲಿ ಒಂದಿಷ್ಟು ಯೋಜನೆಗಳಲ್ಲಿ ಅನುದಾನವನ್ನ ಇಷ್ಟು ಅಂತ ಮೀಸಲಿಡ್ತೀವಿ ಅಂತ ಹೇಳಬೇಕಾಗಿತ್ತು. ಯಾಕಂದ್ರೆ ಎರಡೂ ಕೂಡ ಬೆಂಗಳೂರಿನ ಮಟ್ಟಿಗೆ ಮಹತ್ವಾಕಾಂಕ್ಷಿ ಯೋಜನೆಯೇ ಆಗಿರ್ಬೋದು, ಜೊತೆಗೆ ಅದರಲ್ಲಿ ಗೊಂದಲಗಳು ಕೂಡ ಇದೆ, ಅದು ಯಾವ ರೀತಿ ಅನುಷ್ಠಾನ ಆಗುತ್ತೆ ಅನ್ನುವಂಥದ್ದು. ಎಸ್ಪೆಷಲಿ ಸುರಂಗ ಮಾರ್ಗದ ವಿಚಾರದಲ್ಲಿ ಹೆಬ್ಬಾಳ ಜಂಕ್ಷನ್ನಿಂದ ಈಗ ಪ್ರಾಯೋಗಿಕವಾಗಿ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಎಷ್ಟು ಮೀಸಲನ್ನ ದುಡ್ಡನ್ನ ಇಡ್ತಾರೆ, ಯಾವ ರೀತಿ ಅದು ಅನುಷ್ಠಾನಗೊಳ್ಳುತ್ತೆ, ಹೇಗೆ ಸಾಧ್ಯ ಇದು ಸುರಂಗ ಮಾರ್ಗ ಯೋಜನೆ ಅನ್ನುವಂಥದ್ದು ಎಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಇನ್ನೊಂದು ಕಡೆಗೆ ಬಿಬಿಎಂಪಿಯ ವಿಚಾರದಲ್ಲೂ ಕೂಡ ಅಷ್ಟೇನೆ, ಬಿಬಿಎಂಪಿಯ ಬಜೆಟ್ ಸಂದರ್ಭದಲ್ಲೂ ಕೂಡ ಅನೇಕ ಅಂದ್ರೆ ಇಂತಿಷ್ಟು ಅನುದಾನವನ್ನು ಮೀಸಲಿಟ್ಟರೂ ಕೂಡ ಕಾರ್ಯಾರಂಭ ಮಾಡಿದಾಗ ಅಥವಾ ಕಾರ್ಯಗತಿಗೆ ಬಂದಾಗ ಯಾವುದು ಕೂಡ ಸಕ್ಸಸ್ ಆಗಿರೋದಿಲ್ಲ. ಅದು ಗುಂಡಿ ಮುಚ್ಚುವಂತಹ ವಿಚಾರ ಆಗಿರ್ಬೋದು, ರಸ್ತೆ ಅಭಿವೃದ್ಧಿಯ ವಿಚಾರದಲ್ಲಿ ಎಸ್ಪೆಷಲಿ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಪ್ರತಿ ಬಾರಿ ಬೆಂಗಳೂರಿನ ವಿಚಾರಕ್ಕೆ ಬಂದಾಗ ಮೆನ್ಷನ್ ಆಗುವಂಥದ್ದೇ ಬೆಂಗಳೂರಿನ ಟ್ರಾಫಿಕ್ ಸುಧಾರಣೆಯ ವಿಚಾರಗಳು. ಆದರೆ ಕಳೆದ ಬಾರಿ ಮೇಲ್ಸೇತುವೆಯ ಪ್ರಸ್ತಾಪವನ್ನು ಮಾಡಿದ್ರು, ಅದಷ್ಟಾಗಿ ಇಂಪ್ಲಿಮೆಂಟ್ಗಳು ಕೂಡ ಆಗಿಲ್ಲ. ಸೊ ಈ ಬಾರಿ ಕೂಡ ಟ್ರಾಫಿಕ್ ಸುಧಾರಣೆಗೆ ಒಂದಿಷ್ಟು ಜಂಕ್ಷನ್ಗಳಲ್ಲಿ ಸುಧಾರಿತ ಒಂದು ಜಪಾನ್ ಟೆಕ್ನಾಲಜಿಯನ್ನು ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಮೇಲ್ಸೇತುವೆಗಳ ವಿಚಾರದಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಸೊ ಟೋಟಲ್ ಆಗಿ ಬ್ರ್ಯಾಂಡ್ ಬೆಂಗಳೂರಿನ ವಿಚಾರದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕಟ್ಟುವಂತಹ ಬೆಂಗಳೂರಿಗೆ ಸಹಜವಾಗಿ ಒಂದಿಷ್ಟು ಹೊಸ ಯೋಜನೆಗಳ ನಿರೀಕ್ಷೆಯಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ದಿವ್ಯಾ. ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ.